ರಾಜ್ಯದೆಲ್ಲೆಡೆ ಬೇಸಿಗೆಯಿಂದ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಅದೇ ರೀತಿ ಏನು ಬೆಂಗಳೂರಿನ ಔಟ್ಸ್ಕರ್ಟ್ ಇರತಕ್ಕಂಥ ದೊಡ್ಡಬಳ್ಳಾಪುರದಲ್ಲೂ ಸಹ ನೀರಿಗೆ ಹಾಹಾಕಾರ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ದೊಡ್ಡಬಳ್ಳಾಪುರ ನಗರದ ಏನು ಮುತ್ಸಂದ್ರ ಸೇರಿದಂತೆ ಹಲವೆಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅದರಲ್ಲೂ ಸಹ ಏನು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ರಸ್ತೆ ಬದಿಯಲ್ಲಿ ಏನು ಉಕ್ಕಿ ಹರಿಯುವಂಥ ನೀರನ್ನು ಹಿಡಿದುಕೊಂಡು ಮನೆಗಳಿಗೆ ಹಾಕ್ಕೊಳ್ಳುವಂಥ ದುಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನೀಗ ಮುತ್ಸಂದ್ರ ವಾರ್ಡ್ನಲ್ಲಿ ನೀರು ಏನು 15 ದಿನಗಳಾದರೂ ನೀರು ಬಾರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ರಸ್ತೆಯಲ್ಲಿ ಪೈಪ್ ಒಡೆದೋಗಿದೆ. ಈ ಪೈಪ್ನಲ್ಲಿ ಬರ್ತಾ ಇರ್ತಕ್ಕಂಥ ನೀರನ್ನು ತುಂಬಿಕೊಂಡು ಅವರು ಮನೆಗಳಿಗೆ ಏನೊಂದು ಬಳಸ್ಕೊಳ್ಳೋದಕ್ಕೆ ಒಂದು ನೀರನ್ನು ತುಂಬಿಕೊಳ್ತಾ ಇರ್ತಕ್ಕಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಈಗಾಗಲೇ ಏನು ಸಾಕಷ್ಟು ಬಾರಿ ಇವರು ನಗರಸಭೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದು ಸಹ ಈವರೆಗೂ ನೀರನ್ನು ಬಿಟ್ಟಿಲ್ಲ. ಜೊತೆಗೆ ಏನು ಇದ್ದ ಒಂದು ಪೈಪನ್ನು ಸಹ ಕಿತ್ತಾಕಿ ಈಗ ಅದನ್ನು ಸಹ ಕಿತ್ಕೊಂಡು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರಿಗೆ ಏನೊಂದು 10 ಮನೆಗಳಿಗೆ ಒಂದು ನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಹಾಹಾಕಾರವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನೊಂದು 20ಕ್ಕೂ ಅಧಿಕ ಮನೆಗಳು ಇಲ್ಲಿ ಒಂದು ಜೀವನವನ್ನು ಮಾಡ್ತಿದ್ದಾರೆ. ಇವರು ಸಾಕಷ್ಟು ಬಾರಿ ಇಲ್ಲಿ ಅಧಿಕಾರಿಗಳಿಗೆ ನೀರಿಲ್ಲ, ನೀರಿಗಾಗಿ ಒಂದು ನೀರಿನ ಪೈಪ್ಗಳನ್ನು ಹಾಕ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಇದಕ್ಕಾಗಿ ಏನೀಗಾಗಲೇ ಒಂದು ಗುಂಡಿಯನ್ನು ಸಹ ಹಾಕಿದ್ದಾರೆ. ಅಲ್ಲಿ ಈಗ ಇರ್ತಕ್ಕಂಥ ಗುಂಡಿಯಲ್ಲಿ ಒಂದು ಪೈಪನ್ನು ಸಹ ಹಾಕಿದ್ರು. ಆ ಪೈಪನ್ನು ಸಹ ಈಗ ಕಿತ್ಕೊಂಡು ಹೋಗಿರ್ತಕ್ಕಂಥ ನೀರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪರದಾಡುವಂಥ ದುಸ್ಥಿತಿ ನಿರ್ಮಾಣವಾಗಿದೆ. ಪೈಪ್ನ ಒಳಭಾಗದಲ್ಲಿ ಏನು ಹಣ ಕಟ್ಟಿಲ್ಲ ಅಂತ ನೀರಿನ ಪೈಪ್ ಕಿತ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ಈಗ ಮಹಿಳೆಯರು ಹೇಳ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲೊಬ್ಬ ಮಹಿಳೆಯರು ಸಹ ಇದ್ದಾರೆ, ಅವ್ರನ್ನೂ ಸಹ ಮಾತನಾಡ್ಸೋಣ. ಮೇಡಮ್ ಹೇಳಿ, ಈಗ ಎಷ್ಟು ದಿನದಿಂದ ನೀರು ಬರ್ತಾ ಇಲ್ಲ, ಏನು ಸಮಸ್ಯೆ ಆಗ್ತಾ ಇದೆ? ಸರ್ 2 ವಾರದಿಂದ ನೀರು ನಾವು ಇವ್ರ ಮನೆ ಹತ್ರ ಹೋಗಿ ಬರ್ತಾ ಇದ್ದೀವಿ ಸರ್. ನಲ್ಲಿ ಹಾಕ್ಸ್ಕೊಂಡು ಕೊಡ್ರಿ ಅಂತಿದ್ರೆ ನೀವೇ 100 ರೂಪಾಯಿ ಮನೆಗೆ ಹಾಕಿ ನೀವೇ ನಲ್ಲಿ ಹಾಕ್ಸ್ಕೊದು, ಪೈಪುಗಳು ತಂದು ನೀವೇ ಹಾಕ್ಸ್ಕೊಳ್ರಿ ಅಂತಿದ್ದಾರೆ ಸರ್. ಈ ಕೌನ್ಸ್ಲರ್ ಇರೋದೇನಕ್ಕೆ ಸರ್? ನಮ್ಮ ದುಡ್ಡಿಂದ ನಾವು ಹಾಕ್ಸ್ಕೊಳ್ಳೋದಕ್ಕೆ. ಅದು ಗೋರ್ಮೆಂಟ್ ನಲ್ಲಿನ ನಾವು ಕೇಳ್ತಾ ಇರೋದು, ಗೋರ್ಮೆಂಟ್ ನಲ್ಲಿನ ಕಿತ್ಕೊಂಡೋಗಿರೋದು. ಇನ್ನೇನು ನಮ್ಮ ಸ್ವಂತ ನಲ್ಲಿನ ಹಾಕ್ಸ್ರಿ ಅಂತ ಕೇಳ್ತಿಲ್ಲ, ಗೋರ್ಮೆಂಟ್ ನಲ್ಲಿನ ಹಾಕ್ಸ್ರಿ ಅಂತ ಕೇಳ್ತಿರೋದು. ಅವ್ರು ನಿಮ್ಮ ದುಡ್ಡಿಂದ ನೀವೇ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. 2 ವಾರದಿಂದ ಇವ್ರ ಮನೆ ಹತ್ರ ಹೋಗಿ ಬರ್ತಾ ಇದ್ದೀವಿ ಸರ್. ಮಕ್ಕಳು ನೀವು ರಸ್ತೆಯಲ್ಲಿ ಪೈಪ್ ಎಲ್ಲ ಹೊಡೆದೋಗಿದೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಹೌದು ಸರ್, ನಮಗೆ ಸಹ ಸಮಸ್ಯೆ ಆಗ್ತಾಯಿದೆ ಸರ್. ನಮಗೆ ರಕ್ಷಣೆ ಬೇಕು ಸರ್. ನಮಗೆ ನೀರಿಲ್ಲ ಸರ್. ನಮಗೆ ಅದಕ್ಕೆ ನೀರು ವಾಶ್ರೂಮ್ ಇಲ್ಲ ಸರ್. ನಮಗೆ ಹಾಗೆ ಸರ್ ಕುಣಿನ ಹಾಗೆ ಸರ್ ಅಲ್ಲ ಅದು ಕೊಟ್ಟಿದ್ದು ಸರ್. ನಮಗೆ ಏನು ಪ್ರಾಬ್ಲಮ್ ಅದ ನಮಗೆ, ಏನು ನಮಗೆ ಇದೇ ಆಗ್ತಿಲ್ಲ ಸರ್. ನಮಗೆ ಯಾರೂ ಬಂದಿಲ್ಲ ಸರ್. ಎಲ್ಲ ಹೇಳಿದ್ವಿ ಸರ್. ನಮಗೆ ನೀವು ದುಡ್ಡು ಕಟ್ಟಿ ಹಾಕ್ಸ್ಕರ್ರಿ ಅಂತವ್ರೆ ಸರ್. ನಮಗೆ ನಾವು ಬಡವರು ಸರ್. ನಾವು ಸರ್ ಒಂದು 20 ದಿವಸ ಆಯ್ತು ಸರ್ ನಾವು ಹೇಳಿ. ಅದಕ್ಕೆ ಯಾರು ತಲೆಗೆ ಹಾಕೊಂಡಿಲ್ಲ ಸರ್. ಅದಕ್ಕೆ ಸರ್ ನಾನು ನಿಮ್ಗೆ ಕಾಲ್ ಮಾಡಿದ್ದು ಸರ್. ನಮ್ಗೆ ರಕ್ಷಣೆ ಕೊಡಿ ಸರ್. ನಮಗೆ ಅದು ನೀರಿಗೆ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್ ನಮಗೆ. ಓಕೆ, ಇದಿಷ್ಟು ಏನೀಗ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಕಳೆದ 20 ದಿನಗಳಿಂದಲೂ ಸಹ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತಿದ್ರು, ಯಾರು ಸ್ಪಂದಿಸ್ತಾ ಇಲ್ಲ. ಜೊತೆಗೆ ನೀವೇ ಹಣವನ್ನು ಕೊಟ್ಟು ನಲ್ಲಿ ಹಾಕ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ನಮಗೆ ಹಣವಿಲ್ಲ ಅಂತಕ್ಕಂಥ ಒಂದು ನೋವನ್ನು ಸಹ ಸ್ಥಳೀಯರು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ದೊಡ್ಡಬಳ್ಳಾಪುರ.